ವರೆಗೆ ನಡೆದು ಬಂದಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಈ ಶಾಲೆಯ ಉಪಪ್ರಾಂಶುಪಾಲರಾದಂಥ ಶ್ರೀನಿವಾಸ ಸರ್ ಅವರೇ ಹಾಗೂ ಉದ್ಘಾಟಕರಾಗಿ ಆಗಮಿಸಿದಂಥ ಶರಣೇಗೌಡ ಮಾಲಿಪಾಟೀಲ್ ಅವರೇ ಮತ್ತು ಉಪನ್ಯಾಸಕರಾಗಿ ಆಗಮಿಸಿದಂಥ ಭಗವಂತ ಸರ್ ಅವರೇ ಮತ್ತು ಸಿಂಧೂರು ತಾಲೂಕಿನ ಅಧ್ಯಕ್ಷರೇ ಮತ್ತು ಹಿರಿಯರು ಮತ್ತು ಆದಂಥ ಚನ್ನಬಸಪ್ಪ ಸುಂಕಸ್ ಅವರೇ ಹಾಗೂ ನನ್ನ ಮತ್ತು ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳೇ ಮತ್ತು ಶಿಕ್ಷಕರ ಸಂಘದ ಅಧ್ಯಕ್ಷರೇ ಹಾಗೂ ನಿರ್ದೇಶಕರೇ ನೌಕರ ಸಂಘದ ಮತ್ತು ಎಲ್ಲ ನನ್ನ ಈ ಶಾಲೆಯ ಶಿಕ್ಷಕರೊಂದವೆ ಮತ್ತು ಮುದ್ದು ಮಕ್ಕಳು, ನಿಜವಾಗ್ಲೂ ಈ ಕನ್ನಡ ಕಾರ್ತಿಕೋತ್ಸವ ಕಾರ್ಯಕ್ರಮ ಸತತವಾಗಿ ನಡೆದುಕೊಂಡು ಬಂದು ನಿಜವಾಗ್ಲೂ ಇವತ್ತು ಅನೇಕರನ್ನು ನೆನೆಸಲೇಬೇಕು. ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಪೂರ್ವ ತಯಾರಿ ಹೆಂಗಿತ್ತಂತಂದ್ರೆ ಏನಾದ್ರು ಒಂದು ಕಾರ್ಯಕ್ರಮ ಹೊಸ ತಾಲೂಕು ಆದ ತಕ್ಷಣವೇ ನಮ್ಮ ಸಾಹಿತ್ಯ ಪರಿಷತ್ತು ಇಲ್ಲಿ ತಾಲೂಕಾ ಘಟಕ ಉದ್ಘಾಟನೆ ಮಾಡಿದ ನಂತರ ಇದು ಒಂದು ಕಾರ್ಯಕ್ರಮವನ್ನು ನಾವು ಆಯ್ದುಕೊಂಡ್ವಿ. ನಿಜವಾಗ್ಲೂ ಇವತ್ತು ರಾಜಶೇಖರ್ ಅಂಗಡಿಯವರನ್ನು ಇಲ್ಲಿ ನೆನೆಸಲೇಬೇಕಾಗುತ್ತೆ. ಪ್ರಥಮತವಾಗಿ ನನ್ನ ತಾಲೂಕಾ ಅಧ್ಯಕ್ಷನಾಗಿ ಮಾಡಿದಾಗ ಈ ತಾಲೂಕಿಗೆ ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಂತಂದಾಗ ರಾಜಶೇಖರ್ ಅಂಗಡಿಯವರು ಸತತವಾಗಿ ಜಿಲ್ಲಾಧ್ಯಕ್ಷರಿದ್ರು. ನಮಗೆ ಎಲ್ಲ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಶ್ರೀಶರಣೇಗೌಡ ಇರ್ಬೋದು, ಚನ್ನಬಸಪ್ಪ ಅವರು ಇರ್ಬೋದು, ನಾಗರಾಜ್ ಅವರು ಇರ್ಬೋದು, ಅನೇಕ ಹಿರಿಯ ಮಾನ್ಯರು ನಿಜವಾಗ್ಲೂ ಇವತ್ತು ಒಂದು ಸಾಹಿತ್ಯ ಸಮ್ಮೇಳನ ಏನಾದ್ರು ಮಾಡಕ್ಕಿತ್ತು ಅಂತಂದ್ರೆ ಅವರು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಟ್ಟಂತ ಮಹನೀಯರನ್ನು ನಾವು ಇಲ್ಲಿ ನೆನೆಸಲೇಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅನೇಕರು ಇವತ್ತು ಶರಣಪ್ಪ ಅವರು ಇವತ್ತು 2ನೇ ಸಮ್ಮೇಳನ ಆದಾಗ ಶರಣಪ್ಪ ಅವರು ಇದ್ರು. ಆದರೆ ಮೊದಲನೇ ಸಮ್ಮೇಳನ ಆದಾಗ ಇಲ್ಲಿ ಅನೇಕ ಶಿಕ್ಷಕರನ್ನ ಮತ್ತು ವಿದ್ಯಾರ್ಥಿಗಳು ಎಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿ 2 ಸಾಹಿತ್ಯ ಸಮ್ಮೇಳನ ಮಾಡಿವಂತಂದ್ರೆ ಅದು ಕಾಟಿಯ ಮಹಾಜನತೆ ಮಾಡಿಕೊಟ್ಟಂತ ಒಂದು ದೊಡ್ಡ ಕೆಲಸ ಅಂತಕ್ಕಂಥದ್ದನ್ನು ನಾವು ಸಾಹಿತ್ಯ ಪರಿಷತ್ನ ಮುಖಾಂತರವಾಗಿ ನಾನು ಹೇಳ್ಕೊಳ್ತಾ ಇದ್ದೆ. ಯಾಕಂತಂದ್ರೆ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂದ್ರೆ ಕಷ್ಟದ ಕೆಲಸ. ಎಲ್ಲರನ್ನು ಕೂಡಿಸಿಕೊಂಡು ಎಲ್ಲವನ್ನು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇವತ್ತು ನಾವು ಒಂದೇ ಕೆಲಸ ಕಾರ್ಯಗಳಲ್ಲ, ಒಂದು ಸಮ್ಮೇಳನ ಮಾಡಬೇಕಾದ್ರೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ಅನೇಕ ಎದುರು ಬರ್ತಾವೆ. ಆದರೆ ಅವನ್ನು ತೂಗಿಸಿಕೊಂಡು ಮಾಡಲಿಕ್ಕೆ ಅನುವನ್ನು ಮಾಡಿಕೊಟ್ಟು ಮತ್ತೆ ನಾವು ಕಾರ್ತಿಕೋತ್ಸವ ಮಾಡಬೇಕಾದ್ರೆ ಅದೇ ರೀತಿಯಾಗಿ ಕುಳಿತುಕೊಂಡು ಮಾಡಿದಾಗ ಆ ವ್ಯವಸ್ಥೆಯನ್ನು ಮತ್ತೆ ನಮ್ಮ ಟೆಲಿಕಾಂ ಪಾತ್ನವರು ಮತ್ತು ಅವ್ರ ಮನೆಯಲ್ಲಿ ಕುಂತ್ಕೊಂಡು ಒಂದು ಕಾರ್ಯಕ್ರಮ ಹಿಂಗ್ ಮಾಡೋಣ, ಕಾರ್ತಿಕೋತ್ಸವ ಕಾರ್ಯಕ್ರಮ ಮಾಡೋಣ ಅಂತ ಒಂದು ಶಿರೋನಾಮೆಯ ಮುಖಾಂತರವಾಗಿ ಅದನ್ನು ಶಾಲೆಗೆ ಮಕ್ಕಳಿಗೆ ಉಪಯುಕ್ತವಾಗುವಂತ ಅನೇಕ ವಿಷಯಗಳನ್ನು ನಾವು ತೆಗೆದುಕೊಂಡು ಹೋಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ತಾಲೂಕಾ ಹಂತದಲ್ಲಿ ಎಲ್ಲರಿಗೂ ಮಾಡಿ. ಯಾಕಂತಂದ್ರೆ ಇವನ್ನೆಲ್ಲ ಮಾಡ್ಬೇಕು.